ಇನ್ನೇನೋ ಆರ್ಭಟಗಳು ಮೈದಾನದಲ್ಲಿ. ಡೂ ಆರ್ ಡೈ. ಖಂಡಿತವಾಗಿಯೂ ಎಸ್, ಎಲಿಮಿನೇಟರ್ ಪಂದ್ಯ ಒಂದು ಸಾಗಿ ಬರ್ತಾ ಇದೆ. ಸ್ಟ್ರೈಕ್ ವಿಭಾಗದಲ್ಲಿ ರೋಹನ್, ರೇಂಜರ್ಸ್ ವಿಭಾಗವಾಗಿ ನಾಟ್ ಸ್ಟ್ರೈಕ್ ವಿಭಾಗದಲ್ಲಿ ಇಮ್ರಾನ್ ಕೋಟೇಶ್ವರ ಮತ್ತು ರೋಹನ್. ಆರಂಭದಲ್ಲಿಯೇ ದಂಡಂತೂ ಮಾತನಾಡತೊಡಗಿದೆ. ಒನ್ ಬಾಸ್ ಮೂಲಕ ಸೀಮಾರೇಖೆಯ ಗಡಿದಾಡ್ತಾ ಇದೆ. 4 ಅಂಕಗಳು. ಲೆಜೆಂಡ್ಸ್ ಅವಳು ಏದಗ ಇಂದು ಮ್ಯಾಚ್ ಬಕ್ಕನಾ ಟಾಪ್ ಒಂದು ಐಬಕ್ಕ ಇಂದು ಅವನು ಪರ ಮ್ಯಾಚ್ ಐಬಕ್ಕ ಲೆಜೆಂಡ್ಸ್ ಮ್ಯಾಚ್ ಒಂಜೆ ಮ್ಯಾಚ್ ಆತವು ಒಂಜೆ ಮ್ಯಾಚ್ ವಿನ್ನರ್ಸ್ ರನ್ನರ್ ಅಪ್. There will be announcement on behalf of organizers of Katil Premier League. There will be a Legends Premier League. The Legends match will be played right after this match in Ground A. This is the announcement from the organizers of Katil Premier League Season 13. There will be a exhibition match will be played between the Legends of Katil. That will be Legend Munkur versus Legends Katil. The two teams will be battling for the Legends trophy right after the match in Ground A. ಈ ಬಾರಿ ಆಘಾತ. ಎಲ್ಲ ಒಂದು ಕಡೆ ತಪ್ಪು ನಡೆದಿದೆ. ರೋಹನ್ ಅವಶ್ಯಕತೆ ಇತ್ತು, ಸಂದರ್ಭಾನುಸಿ ಆಡಬೇಕಿತ್ತು. ಎಲ್ಲ ಇಲ್ಲಿ ಸವಾಲುಗಳಾಗಿ ಪರಿಣಮಿಸ್ತಾ ಇದೆ. ಆರಂಭಿಕ ಹಂತದಲ್ಲಿ ಬೌಂಡ್ರಿಯನ್ನು ಸಿಡಿಸಿದಂತ ರೋಹನ್ ಕೇವಲ ಕ್ಷಣ ಕಾಲ ಮಾತ್ರ ಮೈದಾನದಲ್ಲಿ ಪಂದ್ಯದ ವೀಕ್ಷಣೆಯತ್ತ ಮುಖ ಮಾಡ್ತಾ ಇದ್ದಾನೆ ರೋಹನ್. ನೋಡಿ, ದಯವಿಟ್ಟು 12th ಮ್ಯಾನ್ ನಮ್ಮೊಂದಿಗೆ ಸಹಕರಿಸಿ. ದಿನೇಶ್ ಬಹಳಷ್ಟು ಉತ್ತಮ ರೀತಿಯಲ್ಲಿ ಕ್ಷೇತ್ರ ಪಾಲನೆಯನ್ನ ನಿರ್ವಹಿಸಿದ್ರು. ಈ ನಿಟ್ಟಿನಲ್ಲಿ ನೂತನ ದಂಡುಗಾರಿಕಾ ಪೀಠದಲ್ಲಿ ಆಶೀಫ್ 12 ಕ್ರಮ ಸಂಖ್ಯೆಯ ಸಮವಸ್ತ್ರಧಾರಿ ಅವಾಂಡನ್ ಬ್ಯಾಟ್ಸ್ಮನ್ ಆಗಿ ಮೈದಾನಕ್ಕೆ ಆಗಮಿಸ್ತಾ ಇದ್ದಾನೆ. ನೋಡಿ, ನೂತನ ದಂಡುಗಾರಿಕಾ ಪೀಠದಲ್ಲಿ ಆಶೀಫ್ ರವರ ಆಗಮನವಾಗಿದೆ. ಸೊಗಸಾದ ಚೆಂಡು, ಡಾಟ್ ಅಂಡ್ ಡೆಲಿವರಿ. ಆಶೀಫ್ ರವನನ್ನ ಕಟ್ಟಿ ಹಾಕುವ ಎಲ್ಲ ಪ್ರಯತ್ನವೂ ಮೈದಾನ ಬಿಯಲ್ಲಿ ನಡೀತಾ ಇದೆ. ಸಂತೋಷ್ ಕುಮಾರ್ ಎಸ್ತಗಾರಿಕಾ ಪೀಠದಲ್ಲಿ ಪ್ರಥಮ ಓವರಿನ 4 ಎಸೆತವಂತೂ ಮುಕ್ತಾಯ. ಇಮ್ರಾನ್ ಕೋಟೇಶ್ವರ ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಓವರಿನ ಪಂಚಮ ಎಸೆತ. ಉತ್ತಮ ಹೊಡೆತ. ಇಲ್ಲಿ ಆಘಾತವಾಗಬಹುದೇ? ಇಲ್ಲ, ಸುರಕ್ಷಿತವಾಗಿದೆ, ಯಾವುದೇ ಒಂದು ಆಘಾತವಿಲ್ಲ. ಅಂತಿಮ 1 ಎಸೆತವಿದೆ. ಪ್ರಥಮ ಓವರಿನ 5 ಎಸೆತ ಮುಕ್ತಾಯವಾಗುವಾಗ ಖಾತೆಯಲ್ಲಿ ಒಂದೊಮ್ಮೆ ಕಣ್ಣಾಯಿಸಿ ನೋಡುವುದೇ ಆದರೆ 6 ರನ್ಗಳು 1 ಉದರಿಯನ್ನ ಬಿಟ್ಟುಕೊಡ್ತಾ ಇದೆ ತಂಡ. ಓವರಿನ ಅಂತಿಮ ಎಸೆತ ಎಸೆಯುವರೇ ತೀರ್ಪುಗಾರನನ್ನು ದಾಟುತ್ತಾ ಸಂತೋಷ್ ಎದಿ ಬಾರಿಸುವ ಪ್ರಯತ್ನ. ಈ ಬಾರಿ
ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟವಂತೂ ಕಂಡು ಬರ್ತಾ ಇದೆ. ಎರಡಂತೂ ಸುಲಭದ ತುತ್ತಾಗಿ ಪರಿಣಮಿಸ್ತಾ ಇದೆ. 2 ರನ್ನಿನೊಂದಿಗೆ ಓವರ್ ನಂಬರ್ 1 ಮುಕ್ತಾಯ. 8 ರನ್ನಿನ ಜೋಡಣೆಯಾಗಿದೆ. 1 ಉದರಿಯನ್ನು ಬಿಟ್ಟುಕೊಡ್ತಾ ಇದೆ. ದ್ವಿತೀಯ ಓವರಿನ ಪ್ರಥಮ ಎಸೆತ. ಸಚಿನ್ ಹೆಗ್ಡೆ ಎದುರಿಸಿ ಆಡಬಲ್ಲ ಆಟಗಾರ ಇಮ್ರಾನ್ ಕೋಟೇಶ್ವರ. ತಿರುಗಿಸಿ ಹೊಡೆಯುವ ಪ್ರಯತ್ನವಿದು ಇಮ್ರಾನ್ ಕೋಟೇಶ್ವರ. ಖಂಡಿತವಾಗಿ ಒಂದು ಮಾತಂತೂ ಹೇಳಬಲ್ಲೆ, ಇಮ್ರಾನ್ ಕೋಟೇಶ್ವರ ಮೈದಾನದ ಮೂಲೆ ಮೂಲೆಗಳಲ್ಲೂ ಆಡಬಲ್ಲ ಆಟಗಾರ. ಕತ್ತರಿನ ಮೈದಾನದಲ್ಲಿ ಅದೆಷ್ಟೋ ಪಂದ್ಯದಲ್ಲಿ ಪ್ರಶಸ್ತಿ ಬಾಚಿ ಸೌದಿಯತ್ತ ಪ್ರಯಾಣ ಮಾಡಿ ದುಬೈಯತ್ತ ಬಂದು ಎಲ್ಲ ಕಡೆಗಳಲ್ಲೂ ಪ್ರಶಸ್ತಿಗಳನ್ನು ಬಾಚಿ ಕತ್ತರಿಗೆ ತೆಗೆದುಕೊಂಡು ಹೋಗುವ ಒಬ್ಬ ಆಟಗಾರ ಯಾರೆಂದು ಕೇಳಿದರೆ ಆ ಪ್ರಶ್ನೆಗೆ ಉತ್ತರವಿದೆ, ಅದುವೇ ಇಮ್ರಾನ್ ಕೋಟೇಶ್ವರ. ಎಸ್, 2 ರನ್ನಿನ ಜೋಡಣೆಯಾಗಿದೆ. ಐದು ಓವರ್ಗಳ ಪಂದ್ಯವಿದು. ಸಚಿನ್ ಹೆಗ್ಡೆ ತನ್ನ ಓವರಿನ ತೃತೀಯ ಎಸೆತವನ್ನು ಮುಂದುವರಿಸುವರೆ. ಎದುರಿಸಿ ಆಡಬಲ್ಲ ಆಟಗಾರ ಇಮ್ರಾನ್ ಕೋಟೇಶ್ವರ. 2 ಎಸೆತಗಳಲ್ಲಿ 2 ರನ್ನಿನೊಂದಿಗೆ ಸ್ಟ್ರೈಕ್ ವಿಭಾಗದಲ್ಲಿ ಇಮ್ರಾನ್ ಕೋಟೇಶ್ವರ. ಸಚಿನ್ ಹೆಗ್ಡೆ ಎಲ್ಲ ವಿದ್ಯವನ್ ಅರಿತು ಇಲ್ಲಿ ಎಸೆಯಬೇಕಾಗಿದೆ ಎಸ್ತಗಾರಿಕೆಯನ್ನ. ಥರ್ಡ್ ಮ್ಯಾನ್ ಭಾಗಕ್ಕೆ ಸೇರಿದ ಚೆಂಡು 1 ರನ್ನಿನ ಜೋಡಣೆ ಆಗ್ತಾ ಇದೆ. 20 ರನ್ನಿನ ಜೋಡಣೆಯೊಂದಿಗೆ ಖಾತೆಯಲ್ಲಿ ಬದಲಾವಣೆ. 11 ರತ್ತ. ಆಶೀಫ್ ಸ್ಟ್ರೈಕ್ ವಿಭಾಗದಲ್ಲಿ 3 ಎಸೆತಗಳಲ್ಲಿ 2 ರನ್ನಿನೊಂದಿಗೆ ಆಶೀಫ್ ಒಂದು ಕಡೆಯಾದರೆ ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಇಮ್ರಾನ್ ಕೋಟೇಶ್ವರ. ಈ ಪಂದ್ಯವಂತೂ 2 ತಂಡಕ್ಕೂ ಪರಿಶ್ರಮವನ್ನ ಪಡೆಯಲೇಬೇಕಾಗಿದೆ. ಕಷ್ಟದ ಹಾದಿ ಇದೆ ಈ ಪಂದ್ಯದಲ್ಲಿ. ಡಾಟ್ ಆ್ಯಂಡ್ ಡೆಲಿವರಿ. ಎಸೆತಗಾರನ ಎಸೆತಕ್ಕೆ ಅನುಗುಣವಾಗಿ ದಂಡುಗಾರ ತನ್ನ ಚಲನವಲನಗಳನ್ನು ಮುಂದುವರಿಸಿಕೊಳ್ಳುತ್ತಾ ಯಾವುದೇ ಒಂದು ಆಘಾತವಿಲ್ಲ. ದ್ವಿತೀಯ ಓವರಿನ ಚತುರ್ಥ ಎಸೆತ ಚಾಲ್ತಿಯಲ್ಲಿ ಸಚಿನ್ ಎಸೆತಗಾರಿಕೆಯಲ್ಲಿ ಈ ಬಾರಿ ಲ್ಯಾಕ್ ಸ್ಟಂಪ್ನಿಂದ ಹೊರ ವಿಭಾಗಕ್ಕೆ ಚಿಮ್ಮಿದ ಚೆಂಡು. ವೈಡ್ ಕಾಲ್, ಅಡ್ಡ ಚೆಂಡು ಎಂಬ ನಿಶಾನೆ. ಗುಟ್ಟಪಾಲಕ ಶಿವಪ್ರಸಾದ್ ಓರ್ವ ಅದ್ಭುತ ಗುಟ್ಟಪಾಲಕ ಮಾತ್ರವಲ್ಲ, ಜವಾಬ್ದಾರಿಯುತ ಆಟಗಾರ, ಓರ್ವ ಆಲ್ರೌಂಡರ್. ಬರಬೇಕಿತ್ತು, ಬಂದಿದೆ.
ಯಶಸ್ವಿಯಾಗಿದೆ. ಆಶೀಫನ ದಂಡಂತೂ ಮಾತನಾಡತೊಡಗಿದೆ. ಸಮಯಕ್ಕೆ ಅನುಗುಣವಾಗಿ ಬ್ಯಾಟ್ ಬೀಸತೊಡಗಿದ್ದಾನೆ ಆಶೀಫ್. 18ರತ್ತ ಖಾತೆ ಸಾಗ್ತಾ ಇದೆ. 5 ಓವರ್ಗಳ ಪಂದ್ಯದಲ್ಲಿ 1 ಓವರ್ ಮತ್ತು 4 ಎಸೆತ ಮುಕ್ತಾಯವಾಗುವಾಗ 18 ರನ್ನುಗಳು ತನ್ನದಾಗಿಸಿಕೊಳ್ತಾ ಇದೆ ತಂಡ ರೇಂಜರ್ಸ್. ಸಚಿನ್ ಹೆಗಡೆ ತನ್ನ ಓವರಿನ ಪಂಚಮ ಎಸೆತ ಈ ಬಾರಿ ನೇರವಾಗಿ ದಂಡಿಸುವ ಪ್ರಯತ್ನ. ಒಂದಂತೂ ಸುಲಭದ ತೊತ್ತು, ದ್ವಿತೀಯ ಇಲ್ಲ. ಒಂದೇ ಒಂದು ರನ್ನಲ್ಲಿ ತೃಪ್ತಿ ಪಡ್ತಾ ಇದೆ ದ ಡೇಂಜರಸ್ ಬ್ಯಾಟ್ಸ್ಮನ್ ಇಮ್ರಾನ್ ಕೋಟೇಶ್ವರ. ಸ್ಟ್ರೈಕ್ ವಿಭಾಗದಲ್ಲಿ लास्ट डिलीवरी आखिरी गेंद, क्या कर पाएंगे इमरान जी? सचिन सामने करेंगे इमरान कोटेश्वरा को. ओह ಎಡವಟ್ಟಿತ್ತು, ಎಡವಟ್ಟು. ಎಸ್, ಶೂನ್ಯ. ಚುಕ್ಕಿ ಆಗ್ತಾ ಇದೆ ಚೆಂಡು. ಓವರ್ ನಂಬರ್ 2 ಮುಕ್ತಾಯ. 19ರಲ್ಲಿದೆ ಖಾತೆ. ಒಂದು ಉದರಿಯನ್ನ ಬಿಟ್ಟು ಕೊಡುತ್ತಾ ನಾನಾ ಆಲೋಚನೆಗಳಿತ್ತು ಇಮ್ರಾನ್ ಕೋಟೇಶ್ವರನ ತಲೆಯಲ್ಲಿ. ಆದರೆ ಆ ಕಾರ್ಯವನ್ನ ನಡೆಸಬೇಕಾದಿದ್ದಲ್ಲಿ ಸ್ವಲ್ಪ ಕಷ್ಟದ ದಾರಿಯಾಗಿ ಪರಿಣಮಿಸ್ತಾ ಇದೆ. ಕಾರಣ ಎದುರಾಳಿ ತಂಡ ಶ್ರೀ ಕಟೀಲ್. ಎಲಿಮಿನೇಟರ್ ಪಂದ್ಯ 1. ಯಾವ ತಂಡಕ್ಕೆ ಸೋಲು, ಯಾವ ತಂಡಕ್ಕೆ ಗೆಲುವು ಎಲ್ಲವೂ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಮೂಡಿ ಬರ್ತಾ ಇದೆ ಮೈದಾನದುದ್ದಕ್ಕೂ. ಎರಡೂ ತಂಡಗಳಲ್ಲಂತೂ ಬಲಿಷ್ಠ ಆಟಗಾರರ ಸರದಿಯೇ ಇದೆ. ಸೋಲು ಬಂದರೆ ಎಲ್ಲವೂ ಮುಗಿದು ಹೋಗುವುದಿಲ್ಲ. ಸೋಲು ಬಂದರೆ ಎಲ್ಲವೂ ಮುಗಿದು ಹೋಗುವುದಿಲ್ಲ. ಪ್ರತಿ ಸೋಲು ಸಾಧನೆಯ ಪ್ರತಿ ಸಾಲು, ಪ್ರತಿ ಸೋಲು ಸಾಧನೆಯ ಪ್ರತಿ ಸಾಲು ಎಂಬ ಮಾತನ್ನು ರವಾನಿಸಿಕೊಳ್ಳುತ್ತಾ ಇದು ಕಟೀಲ್ ಪ್ರೀಮಿಯರ್ ಲೀಗ್ ಆವೃತ್ತಿ 13ರಲ್ಲಿ ಎಲಿಮಿನೇಟರ್ ಪಂದ್ಯ 1 ಮೈದಾನ ಬಿ. ಆಹಾ, ಅದ್ಭುತವಾದ ಎಸೆತಕ್ಕೆ ಇಲ್ಲ, ಇಲ್ಲಿ ಅಡ್ಡ ಚೆಂಡು ಎಂಬ ನಿಶಾನೆ. ವೈಡ್ ಕಾಲ್. ಹೌಕೈ ವಿಭಾಗದಿಂದ ದಿನ ಕಣ್ಣಿನ ಮುದ್ದಿನ ತೀರ್ಪುಗಾರರು, ಕ್ಷಣ ಕ್ಷಣಕ್ಕೂ ಪ್ರತಿಯೊಂದನ್ನು ಗಮನಿಸಿ ನೀಡುವ ತೀರ್ಪುಗಾರಿಕೆ. ವಿದೇಶ ಮಣ್ಣಿನ ಮೂಲೆ ಮೂಲೆಯಲ್ಲೂ ತೀರ್ಪುಗಾರಿಕೆಯಲ್ಲಿ ಯಶಸ್ವಿಯಾದ ಸಂಘ ಸಂಸ್ಥೆ ಇದು. ಆಹಾ, ಕ್ಷಣಕಾಲ ಗಾಳಿಯಲ್ಲಿ ಚೆಂಡು, ಅವಕಾಶ, ಜೀವದಾನ ಲಭಿಸ್ತಾ ಇದೆ ಆಶೀಫಿಗೆ. ಒಂದೊಮ್ಮೆ ಕ್ಯಾಚ್ ಆಗಿ ಪರಿಣಮಿಸುತ್ತಿದ್ದರೆ ಆಶೀಫ್ ಅಧ್ಯಾಯ ಕೂಡ ಅಂತ್ಯಗೊಳ್ಳುತ್ತಿತ್ತು. ಏನೇ ಇರಲಿ, ಅವಕಾಶವಂತೂ ಲಭಿಸಿದೆ. ಉಪಯೋಗ ಯಾವ ರೀತಿಯಲ್ಲಿ ಬಳಸಬಹುದು ಎಂಬುದಾಗಿದೆ ಸವಾಲು. ಎಸ್, 21 റണ്ണിന് ജോഡന്. 2 ഓവർ വരെ പന്ത് അവസാനിക്കുകയാണ്. 5 ഓവറിന്റെ മത്സരം തന്നെയാണ്. ഇമ്രാൻ കോട്ടേശ്വര സ്ട്രൈക്കിൽ ഒരു മികച്ച കളിക്കാരൻ തന്നെയാണ് ഇദ്ദേഹം. എന്താണ് ഇവിടെ നോടുന്നത്? കിരൺ തന്റെ ഓവറിന്റെ 2ാമത്തെ പന്ത് ഇമ്രാൻ അടിച്ചു. ഇമ്രാൻ നേടിയെടുത്തു. 6 റണ്ണാണ് ഇവിടെ സ്വന്തമാക്കിയത് ഇമ്രാൻ കോട്ടേശ്വര. What the fabulous batsman, or the dangerous batsman, the man Imran Koteshwara. Now the score is raised to 27. What a high voltage match going on ground number B. ಎರಡು ಓವರ್ ಮತ್ತು 2 ಎಸೆತ ಮುಕ್ತಾಯ. ಒಂದು ಕಡೆ ಇಮ್ರಾನ್ ಕೋಟೇಶ್ವರ 5 ಎಸೆತಗಳಲ್ಲಿ 9 ರನ್ನಿನೊಂದಿಗೆ ತನ್ನ ಜವಾಬ್ದಾರಿಯುತ ಪ್ರದರ್ಶನವನ್ನು ನೀಡುವಾಗ
ಎಸ್ತಗಾರಿಕಾ ಪೀಠದಲ್ಲಿ ಕಿರಣ್ ಡಿಸೋಜಾ ಎಲ್ಲೋ ಒಂದು ಕಡೆ ತನ್ನ ಸಾಮರ್ಥ್ಯವನ್ನು ತೋರಿಸಿಕೊಡಬೇಕಾಗಿದೆ. ಈ ಬಾರಿ ಮನವಿ ಇತ್ತು ಆದರೆ ಪುರಸ್ಕಾರ ಲಭಿಸ್ತಾ ಇಲ್ಲ. ಮನವಿ ಅಂತೂ ಶಿವಪ್ರಸಾದ್ ಮುಗೇನ ಬರ್ತಾ ಇದೆ. ಮನವಿಗೆ ತಕ್ಕಂತೆ ಪುರಸ್ಕಾರವಿಲ್ಲ. ಮಾತುಕತೆಯಲ್ಲಿ ತೀರ್ಪುಗಾರರು ತೀರ್ಪುಗಾರಿಕಾ ಪೀಠವಿದು ನೋಡಿ ಗಮನದಲ್ಲಿ ಇಟ್ಟು ತೀರ್ಪನ್ನು ನೀಡುವ ತೀರ್ಪುಗಾರರಿದು. ವೈಟ್ ಅಂಡ್ ಸಿ ವಾಟ್ ಈಸ್ ದ ಡಿಸಿಷನ್. ಒಂದು ಕಡೆ ಶಿವಪ್ರಸಾದ್ ಅನುಭವದ ತಾರೆ, ಅದೇ ರೀತಿಯಲ್ಲಿ ಇಮ್ರಾನ್ ಕೋಟೇಶ್ವರ ಮತ್ತೊಬ್ಬ ಅನುಭವದ ಪೀಠ. ಎರಡು ಆಟಗಾರರಲ್ಲೂ ಅನುಭವ ಅಂತೂ ಬಹಳಷ್ಟಿದೆ. ಇಸ್ರಾರ್ ತೀರ್ಪುಗಾರಿಕಾ ಪೀಠದಲ್ಲಿ wait and see. ಡಾಟ್ ಅಂಡ್ ಡೆಲಿವರಿ, ಉತ್ತಮವಾದ ತೀರ್ಪುಗಾರಿಕೆ. ಎರಡು ತಂಡಗಳು ಬಹಳಷ್ಟು ಉತ್ತಮ ರೀತಿಯಲ್ಲಿ ಇದಕ್ಕೆ ಸಹಕಾರವನ್ನು ನೀಡ್ತಾ ಇದೆ. ಇದು ನಿಜವಾಗಿಯೂ ಕ್ರಿಕೆಟ್. ತಿರುಗಿಸಿ ಹೊಡೆಯುವ ಪ್ರಯತ್ನ ಇಲ್ಲಿ ಇಮ್ರಾನ್ ಕೋಟೇಶ್ವರ. ಎಲ್ಲೋ ಒಂದು ಕಡೆ ತಪ್ಪು ನಡೀತಾ ಇದೆ. ಕಾರಣ ಇಮ್ರಾನ್ ಕೋಟೇಶ್ವರ ಡೀಪ್ ಸ್ಕ್ವೇರ್ ಲೆಗ್ ಭಾಗವನ್ನು ಗಮನದಲ್ಲಿ ಇಟ್ಟುಕೊಳ್ತಾರೋ ಅಥವಾ ಫೈನ್ ಲೆಗ್ ಕಡೆ ಬಡಿಯಬಹುದಿತ್ತು. ಎಲ್ಲ ಸವಾಲುಗಳು, ಕಾರಣ ಎಲ್ಲ ವಿಭಾಗದಲ್ಲೂ ಆಡುವಂತ ಚಾಣಕ್ಯತನ ಅವರಲ್ಲಿದೆ. ಪಂಚಮ ಎಸೆತ ಚಾಲ್ತಿಯಲ್ಲಿ 4 ಎಸೆತ ಮುಕ್ತಾಯಗೊಂಡಿದೆ. 4 ಡೆಲಿವರೀಸ್ ಕಂಪ್ಲೀಟೆಡ್. 4 गेंद समाप्त हो चुकी है. ಯಾವುದೇ ಒಂದು ಅಂಕಕ್ಕೆ ಅವಕಾಶವಿಲ್ಲ. ಸುರಕ್ಷಿತ ದಾನದಲ್ಲಿದ್ದಾರೆ ಎರಡು ಆಟಗಾರರು. ನೋಡಿ, 5 ಎಸೆತ ಮುಕ್ತಾಯ. ತೃತೀಯ ಓವರಿನ ಅಂತಿಮ ಎಸೆತ ಚಾಲ್ತಿಯಲ್ಲಿ ಕಿರಣ್ ಡಿಸೋಜಾ ತೀರ್ಪುಗಾರನನ್ನು ದಾಟುತ್ತಾ ಎದುರಿಸಿ ಆಡಬಲ್ಲ ಆಟಗಾರ ಇಮ್ರಾನ್ ಕೋಟೇಶ್ವರ. ವಾಟ್ ಎ ಬ್ಯಾಟಿಂಗ್ down the track. Good running between the wicket. The 1 run collected by the team. Now the score is 28. After the completion of 3 overs, now the score moves on to 28. Loss of 1 wicket. ತಪ್ಪು ಇಲ್ಲದ ಕಡೆ ತಲೆಬಾಗಿಸಬೇಡಿ. ತಪ್ಪು ಇಲ್ಲದ ಕಡೆ ತಲೆಬಾಗಿಸಬೇಡಿ. ನಂಬಿಕೆ ಇಲ್ಲದ ಕಡೆ ವಾದವನ್ನ ಮಾಡಬೇಡಿ. ನಂಬಿಕೆ ಇಲ್ಲದ ಕಡೆ ವಾದವನ್ನ ಮಾಡಬೇಡಿ ಎಂಬ ಮಾತನ್ನ ರವಾನಿಸಿಕೊಳ್ಳುತ್ತಾ 28 ರನ್ನುಗಳು ಖಾತೆಯಲ್ಲಿ 1 ಉದರಿಯನ್ನು ಬಿಟ್ಟುಕೊಡುತ್ತಾ 3 ಓವರ್ ಮುಕ್ತಾಯವಾಗಿದೆ. ಇನ್ನುಳಿದ 2 ಓವರ್ಗಳಲ್ಲಿ ಎಷ್ಟು ರನ್ ಅನ್ನು ಕಲೆ ಹಾಕಿಕೊಳ್ಳಬಹುದು ರೇಂಜರ್ಸ್ ಎಂಬ ತಂಡ, ಇದಾಗಿದೆ ಸವಾಲು.
ಜವಾಬ್ದಾರಿಯಂತೂ ಇದ್ದೇ ಇದೆ. ಪ್ರತಿಯೊಂದು ಎಸೆತಕ್ಕೂ ಗಮನ ಹರಿಸಿ ಆಡಬೇಕಾಗಿದೆ. ಇಮ್ರಾನ್ ಕೋಟೇಶ್ವರ ತಂಡಕ್ಕೆ ಯಾವ ರೀತಿಯಲ್ಲಿ ಕೊಡುಗೆ ನೀಡಬಹುದು? ಇನ್ನುಳಿದ 12 ಎಸೆತಗಳಿದೆ ಇಮ್ರಾನ್ ಕೋಟೇಶ್ವರನ ಮುಂದೆ. ಸಚಿನ್ ಹೆಗ್ಡೆ ನೋ ಬಾಲ್ ಎಂಬ ತೀರ್ಪು ಬಳಸಿಕೊಂಡಿದ್ದಾರೆ. ಒಂದಂತೂ ಸುಲಭದ ತುತ್ತಾಗಿದೆ. ದ್ವಿತೀಯ ರನ್ನಿಗೆ ಓಡಾಟ, 2 ರನ್ನುಗಳನ್ನು ಸೇರಿಸಿಕೊಳ್ಳುವಾಗ ನೋ ಬಾಲ್ ಎಂಬ ತೀರ್ಪಂತೂ ಬಂದೇ ಬಿಟ್ಟಿದೆ. ಈ ನೋ ಬಾಲ್ ಅನ್ನು ಯಾವ ರೀತಿಯಲ್ಲಿ ಬಳಸಿಕೊಳ್ಳಬಹುದು ಇಮ್ರಾನ್ ಕೋಟೇಶ್ವರ? Now the scorecard is 31. 31 रन पूरा हो चुकी है 1 विकेट के नुकसान पर। 14 ओवर की पहली गेंदबाजी पर सचिन हेगड़े करेंगे गेंदबाजी। बल्लेबाजी की रो पर इमरान कोटेश्वरा। और इस वक्त उठा के मारने के लिए कोशिश थी, डीप मिडल विकेट एरिया पर जा रहे गेंद, आसान तरीका से 2 रन जोड़ रहे। देखिए कलात्मक शैली की बल्लेबाज इमरान कोटेश्वरा। चौथा ओवर की पहली गेंद समाप्त हो चुकी है। बेहतरीन आयोजन कटील फ्रेंड्स की तरफ से। समय 7:30 समाप्त हो चुकी है। फिर से तैयार इमरान। ओह गुड हैंड डिलीवरी। इस वक्त गेंद को पहचानने में थोड़ी सी गलती हो चुकी है इमरान कोटेश्वरा 12 गेंद पर 14 रन के साथ खेल रहे मौजूद मैदान पर। देखिए स्ट्राइक पर और नो स्ट्राइक पर आशिफ 6 गेंद पर 10 रन के साथ खेल रहे हैं। फिर से तैयार तीसरी गेंद। और इस वक्त खूबसूरत गेंद थी, आसान तरीका से 1 रन जोड़ रहे। लेग बाई की इशारा। ಬರಿ ಒಂಜಿ ಪೊರ್ಲದ ಗೊಬ್ಬು ನಡ್ತೊಂದುಂಡು 7:31 ಆದಿಪ್ಪುನಗ ನಮ್ಮ ಎಲಿಮಿನೇಟರ್ ಮ್ಯಾಚ್ ಒಂಜೆಟ್ಟುಲ್ಲ. ಓ ಟೀಮ್ ಗೆಲ್ಪುಂಡು ಓ ಟೀಮ್ ಸೋಲ್ಪುಂಡು ಅವ್ವ ಆದಿಪ್ಪುನ ಮೂಲ ಕುತೂಹಲ ಬಾರಿ ಒಂಜಿ ಪೊರ್ಲದ ಆಯೋಜನೆ ಆದಿಪ್ಪುಂಡು. ಕಟೀಲ್ ಫ್ರೆಂಡ್ಸ್ 13 ಒಂಜಿ ಆವೃತ್ತಿಡು ನಮ್ಮ ಉಳ್ಳ. ಈ ಬಾರಿ ದೊಡ್ಡ ಹೊಡೆತಕ್ಕೆ ಪ್ರಯತ್ನ. ಆಶೆ ಉತ್ತಮವಾದ ಕ್ಷೇತ್ರ ಪಾಲನೆ ಇದೆ. 2 ರನ್ಗಳ ಜೋಡಣೆಯಾಗ್ತಾ ಇದೆ. ಕ್ಷೇತ್ರ ಪಾಲನೆಯಲ್ಲಿ ಬದಲಾವಣೆಗಳಂತೂ ಖಂಡಿತವಾಗಿಯೂ ಇದ್ದದ್ದೇ. ಒಬ್ಬ ದಂಡಿಗಣ ಆ ದಂಡುಗಾರಿಕೆಗೆ ಅನುಗುಣವಾಗಿ ಕ್ಷೇತ್ರ ರಕ್ಷಕರು ಜವಾಬ್ದಾರಿಯಾಗಿ ಕ್ಷೇತ್ರ ರಕ್ಷಣೆಯನ್ನ ಮಾಡುವುದು ಅದು ಖಂಡಿತವಾಗಿಯೂ ಕ್ರಿಕೆಟ್ನಲ್ಲಿ ಇದ್ದದ್ದೇ. ಎಸ್ ಮುಂದುವರಿಸಿಕೊಳ್ಳುತ್ತಾ 5ನೇ ಸೆತ. ಈ ಬಾರಿ ದಂಡುಗಾರನನ್ನ ಕಟ್ಟಿ ಹಾಕುವ ಎಲ್ಲ ಸತತ ಪ್ರಯತ್ನಗಳು ನಡೀತಾ ಇದೆ ಸಚಿನ್ ಹೆಗ್ಡೆ ಈ ಭಾಗವಾಗಿ. 4ನೇ ಓವರಿನ ಅಂತಿಮ ಎಸೆತ ಚಾಲ್ತಿಯಲ್ಲಿ ಖಾತೆಯಲ್ಲಿ ಒಂದೊಮ್ಮೆ ಕಣ್ಣಾಯಿಸಿ ನೋಡುವುದೇ ಆದರೆ 37 ರನ್ನಿನ ಜೋಡಣೆಯಾಗಿದೆ. 1 ಉದರಿಯನ್ನು ಬಿಟ್ಟುಕೊಡುತ್ತಾ ಕ್ಷಣಕಾಲ ಗಾಳಿಯಲ್ಲಿ ಚೆಂಡು ಕೊಟ್ಟ ಪಾಲಕನ ಹಿಂಭಾಗಕ್ಕೆ ಸರಿದ ಚೆಂಡು. 4 ರನ್ನುಗಳು ಬೌಂಡ್ರಿ ಎಂಬ ತೀರ್ಪುಗಾರಿಕೆ ಬರ್ತಾ ಇದೆ ತೀರ್ಪುಗಾರಿಕಾ ಪೀಠದಿಂದ. ಓವರ್ ನಂಬರ್ 4 ಮುಕ್ತಾಯ.
41 ರನ್ನಿನ ಜೋಡಣೆಯಾಗಿದೆ. 1 ವಿಕೆಟ್ ಅನ್ನು ಕಳೆದುಕೊಳ್ಳುತ್ತಾ ನೋಡಿ. ದಯವಿಟ್ಟು ಎಲ್ಲ ಕ್ರೀಡಾಪಟುಗಳೇ ಅದೆಷ್ಟೋ ಪಂದ್ಯಾಕೂಟಗಳಲ್ಲಿ ಆಡಿದಂತ ಅನುಭವ ತಮ್ಮಲ್ಲಿದೆ. ತೀರ್ಪುಗಾರರ ತೀರ್ಮಾನವೇ ಅಂತಿಮವಿದೆ. ಬಹಳಷ್ಟು ಉತ್ತಮ ರೀತಿಯಲ್ಲಿ ಆಯೋಜಿಸಿಕೊಂಡ ಪಂದ್ಯ. ಸಮಸ್ಯೆಗಳು ಖಂಡಿತವಾಗಿ ಬರುವುದುಂಟು, ಆದರೆ ಆ ಕ್ಷಣಕ್ಕೆ ಅವುಗಳನ್ನು ಪರೀಕ್ಷಿಸಿಕೊಳ್ಳುತ್ತಾ ತಮ್ಮಲ್ಲಿ ಒಂದು ಮಾತುಕತೆಯನ್ನು ನಡೆಸಿ ಆ ಒಂದು ಪಂದ್ಯಾಕೂಟದ ಯಶಸ್ಸಿಯ ಹಿಂದೆ ತಾವು ಸಹಕರಿಸಬೇಕು. Now the scorecard is 41 after the 4 over. 1 ಓವರ್ ಇದೆ. ಅಂತಿಮ 6 ಎಸೆತದಲ್ಲಿ ಎಷ್ಟು ರನ್ ಅನ್ನ ಬಾಚಬಹುದು? ಮೈದಾನದಲ್ಲಿ ಇಮ್ರಾನ್ ಕೋಟೇಶ್ವರ ಇದ್ದಾರೆ. ರೇಂಜರ್ಸ್ ಎಂಬ ಅಬಲಿಷ್ಠ ತಂಡ ಗಳಿಸಿದ್ದು 41. ಆಶಿಕ್ ರಿಬನ್ ಪೇಟೆ 77 ಕ್ರಮ ಸಂಖ್ಯೆಯ ಸಮವಸ್ತ್ರಧಾರಿ. ಯಾವ ರೀತಿಯಲ್ಲಿ ಡೆತ್ ಓವರ್ ಅನ್ನ ಮುಂದುವರಿಸಿಕೊಳ್ಳಬಹುದು? ಮುನ್ನುಗ್ಗಿ ಹೊಡೆಯುವ ಪ್ರಯತ್ನ. ಈ ಬಾರಿ ರನ್ ಔಟ್ ಮೂಲಕ ಉದರಿ ಕಳೆದುಕೊಳ್ತಾ ಇದೆ. ವೈಡ್ ಕಾಲ್. ಒಂದು ಕಡೆ ವೈಡ್, ಎಲ್ಲೋ ಒಂದು ಕಡೆ ಮಾತುಕತೆ. ಖಂಡಿತವಾಗಿಯೂ ಇಮ್ರಾನ್ ಕೋಟೇಶ್ವರನಿಗೆ ಸ್ಟ್ರೈಕ್ ಬಿಟ್ಟು ಕೊಡುವ ಪ್ರಯತ್ನವಾಗಿತ್ತು. ಈ ಓಟದ ಅವಶ್ಯಕತೆ ಇತ್ತೇ. ಒಂದೊಮ್ಮೆ ಇದ್ದದ್ದೇ ಆದಲ್ಲಿ ಇಮ್ರಾನ್ ಕೋಟೇಶ್ವರನ ಮೇಲೆ ನಂಬಿಕೆ ಇಟ್ಟುಕೊಟ್ಟಿದ್ದಾರೆ. ಇದಾಗಿದೆ ಸವಾಲು. ಏನೇ ಇರಲಿ, ಉದರಿಯಂತೂ ಕಳೆದು ಹೋಗಿದೆ. ವಿಕೆಟ್ ಪತನವಂತೂ ಆಗಿದೆ ರನ್ಔಟ್ ಮೂಲಕ. ವಿಶ್ವ ಎಂಬ ಆರ್ಭಟದ ಆಟಗಾರನ ಆಗಮನವಾಗಿದೆ ಮೈದಾನಕ್ಕೆ. ವಿಶ್ವ ಮತ್ತು ಇಮ್ರಾನ್ ಕೋಟೇಶ್ವರ ಯಾವ ರೀತಿಯಲ್ಲಿ ಅಂತಿಮ ಓವರಿನ ನಿಭಾವನೆಯನ್ನ ಮುಂದುವರಿಸಿಕೊಳ್ಳಬಹುದು? 77 ಕ್ರಮ ಸಂಖ್ಯೆಯ ಸಮವಸ್ತ್ರಧಾರಿ ಆಶಿಕ್ ರಿಬನ್ ಪೇಟೆ ಎದುರಿಸಿ ಆಡಬಲ್ಲ ಆಟಗಾರ ಇಮ್ರಾನ್ ಕೋಟೇಶ್ವರ. ಮತ್ತೆ ಅದೇ ತಪ್ಪು. ಎಲ್ಲೋ ಒಂದು ಕಡೆ ಆಶಿಕ್ ರಿಬನ್ ಪೇಟೆ ತನ್ನ ಲಯವನ್ನು ಬದಲಿಸಿಕೊಳ್ಳಬೇಕಾಗಿದೆ. ಕಾರಣ ಅಂತಿಮ ಓವರಲ್ಲಿ ಏನೂ ಕೂಡ ಸಂಭವಿಸಬಹುದು. ಕಾರಣ ಇಮ್ರಾನ್ ಕೋಟೇಶ್ವರನಿಗೆ ಷಡ್ಕದ ಅವಶ್ಯಕತೆ ಇದೆ. ಸೀಮಾರೇಖೆ ಗಡಿ ದಾಟಬೇಕಿದೆ. ಇಲ್ಲ, ಆಶಿಕ್ ರಿಬನ್ ಪೇಟೆ ಎಲ್ಲ ವಿದ್ಯೆಯನ್ನ ಕಲಿತು ಬಂದಿದ್ದಾನೆ ಮೈದಾನಕ್ಕೆ. ಖಂಡಿತವಾಗಿಯೂ ಡಾಟ್ ಹ್ಯಾಂಡ್ ಡೆಲಿವರಿ. ಇಮ್ರಾನ್ ಕೋಟೇಶ್ವರ ಯಾವ ರೀತಿಯಲ್ಲಿ ಆಶಿಕ್ ರಿಬನ್ ಪೇಟೆಯನ್ನ ಎದುರಿಸಬಹುದು? ಇದಾಗಿದೆ ಮೈದಾನದಲ್ಲಿ ಸವಾಲು. ಆಶಿಕ್ ರಿಬನ್ ಪೇಟೆ ಅಂತಿಮ ಓವರಿನ ದ್ವಿತೀಯ ಎಸೆತ. ಮತ್ತೆ ಎಲ್ಲೋ ಒಂದು ಕಡೆ ಇಮ್ರಾನ್ ಕೋಟೇಶ್ವರ ಡಾಟ್ ಅಂಡ್ ಡೆಲಿವರಿ. ಚುಕ್ಕಿ ಆಗ್ತಾ ಇದೆ ಚೆಂಡು. ದೊಡ್ಡ ಹೊಡೆತಗಳ ಪ್ರಯತ್ನ ಬೇಕಾಗಿದೆ. ಒಂದೊಮ್ಮೆ ಚಿಂತಿಸಬೇಕಾಗಿದೆ. ರನ್ ಔಟ್ ಮೂಲಕ ವಿಕೆಟ್ ಕೂಡ ಒಪ್ಪಿಸಿತ್ತು. ಕಾರಣ ಇಮ್ರಾನ್ ಕೋಟೇಶ್ವರನ ಮೇಲೆ ನಂಬಿಕೆ ಇಟ್ಟು ಆ ವಿಕೆಟ್ ಕಳೆದುಕೊಂಡಿದೆ. ಆ ಜವಾಬ್ದಾರಿಯನ್ನ ನಿಭಾಯಿಸುವರೇ? ಅದಾಗಿದೆ ಸವಾಲು. ಕ್ಲೀನ್ ಬೌಲ್ಡ್. ನಿರಾಶೆ ಮೂಡಿಸಿದೆ ಪಂದ್ಯದ ವೀಕ್ಷಣೆಯಲ್ಲಿ. ಇಮ್ರಾನ್ ಕೋಟೇಶ್ವರ ತಪ್ಪು ನಡೆದಿದೆ. ಇಮ್ರಾನ್ ಕೋಟೇಶ್ವರನಿಗೆ ಸ್ಟ್ರೈಕ್ ಬಿಟ್ಟುಕೊಟ್ಟು ರನ್ ಔಟ್ ಆಗಿತ್ತು ಮೊದಲು. ಆದರೆ ಆ ಅವಕಾಶವನ್ನ ಇಮ್ರಾನ್ ಕೋಟೇಶ್ವರ ಉಪಯೋಗಿಸಿಕೊಂಡಿಲ್ಲ ಎಂದೇಳಿದರೆ ತಪ್ಪಾಗಲಾರದು. ಕಾರಣ ಅವನ ಮೇಲೆ ನಂಬಿಕೆ ಇತ್ತು. ಆದರೆ ಇಮ್ರಾನ್ ಕೋಟೇಶ್ವರನ ಚರಿತ್ರೆಯಂತೂ ಬಹಳಷ್ಟಿದೆ. ಈ ಸಮಯದಲ್ಲಿ ವೈಫಲ್ಯ ಕಂಡಿರಬಹುದು, ಆದರೆ ಇಮ್ರಾನ್ ಕೋಟೇಶ್ವರ ಎಂದು
ಅವನ ಬಗ್ಗೆ ವರ್ಣಿಸಲೋದರೆ ಅದೆಷ್ಟೋ ಪ್ರಶಸ್ತಿಯನ್ನ ಬಾಚಿದ ಆಟಗಾರ. ಏನೇ ಇರಲಿ, ವಿಶ್ವ ಮತ್ತು ಶಿವಪ್ರಸಾದ್ ಯಾವ ರೀತಿಯಲ್ಲಿ ಅಂತಿಮ 3 ಎಸೆತವನ್ನು ನಿಭಾಯಿಸುವರೆ. ದ್ವಿತೀಯ ಇನ್ನಿಂಗ್ಸ್ ಖಂಡಿತವಾಗಿ ವೀಕ್ಷಕ ವಿವರಣೆಯಲ್ಲಿ ಇರ್ಷಾದ್ರವರ ಆಗಮನವಾಗಬೇಕಾಗಿದೆ. ಅವರ ರಾಷ್ಟ್ರ ಭಾಷೆ ಮತ್ತು ಆಂಗ್ಲ ಭಾಷಾ ಎರಡು ಸೇರಿಸಿ ಅವರ ಆ ವಿವರಣೆ ಈ ಮೈದಾನಕ್ಕೆ ಅವಶ್ಯಕತೆ ಇದೆ. ಏನೇ ಇರಲಿ, ದ್ವಿತೀಯ ಇನ್ನಿಂಗ್ಸ್ ಅನ್ನ ಇರ್ಷಾದ್ರವರು ಬಹಳಷ್ಟು ಉತ್ತಮ ರೀತಿಯಲ್ಲಿ ವರ್ಣಿಸಲಿದ್ದಾರೆ ನೋಡಿ. ಪ್ರಥಮ ಇನ್ನಿಂಗ್ಸ್ನ ಅಂತಿಮ ಹಂತದಲ್ಲಿ ನಾವುಗಳು ನೋಡಿ 3 ಎಸೆತವಿದೆ. ಶಿವಪ್ರಸಾದ್ ಸ್ಟ್ರೈಕ್ ವಿಭಾಗದಲ್ಲಿ ಆಶಿಕ್ ರಿಬನ್ ಪೇಟೆ 77 ಕ್ರಮ ಸಂಖ್ಯೆಯ ಸಮವಸ್ತ್ರಧಾರಿ. ಅವಶ್ಯಕತೆ ಇತ್ತು, ಆದರೆ ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ. 2 ಸುಲಭದ ತುತ್ತು. 3ರ ಅವಶ್ಯಕತೆಗಾಗಿ ಇಲ್ಲಿ 2 ರನ್ ತನ್ನದಾಗಿಸಿಕೊಳ್ತಾ ಇದೆ. 3ರ ರನ್ನಿಗೆ 1 ವಿಕೆಟ್ ಬಲಿಯಾಗ್ತಾ ಇದೆ ರನ್ ಔಟ್ ಮೂಲಕ. ಈ ಮುಂದೆ ಇಮ್ರಾನ್ ಕೋಟೇಶ್ವರನಿಗೆ ಸ್ಟ್ರೈಕ್ ಬಿಟ್ಟು ಕೊಟ್ಟಿದ್ರು, ಈಗ ಇಲ್ಲಿ ವಿಶ್ವನಿಗೆ ಸ್ಟ್ರೈಕ್ ಬಿಟ್ಟು ಕೊಡಬೇಕಾಗಿದೆ. ಆ ಒಂದು ಜವಾಬ್ದಾರಿಯನ್ನು ನಿಭಾಯಿಸಿದ್ದಾರೆ. ಆದರೆ 2 ಎಸೆತ ಇದೆ ಇನ್ನಿಂಗ್ಸ್ ಮುಗಿಯಲು. 45 ಖಾತೆಯಲ್ಲಿ 4 ಉದರಿಯನ್ನು ಬಿಟ್ಟು ಕೊಡುತ್ತಾ ಆಶಿಕ್ ರಿಬನ್ ಪೇಟೆ ಓರ್ವ ಕಲಾತ್ಮಕ ಶೈಲಿ ಆಟಗಾರ ಪಂಚಮ ಎಸೆತವನ್ನ ಎಸೆಯುವರೆ. ನೆಲ ಕಚ್ಚಿದ ಚೆಂಡಿಗೆ ಮರು ಉತ್ತರ 1+1 ಆಗಬಹುದೇ? ಎಸ್, ಸಾಗಿದೆ. 2 ರನ್ನಿನ ಜೋಡಣೆಯಾಗಿದೆ. 47ರತ್ತ ಸಾಗಿದೆ ಖಾತೆ. ಪ್ರಥಮ ಇನ್ನಿಂಗ್ಸಿನ ಅಂತಿಮ ಚುಕ್ಕೆಗೆ 1 ಎಸೆತ. അവസാനത്തെ ഒറ്റ ഒരു പന്താണ്. ലാസ്റ്റ് 1 ബോൾ ഉണ്ട്. ആഖിരി ഗേന്ദ്, ലാസ്റ്റ് ഡെലിവറി. ആഷിഖ് റിബൻ പേಟೆ. ಅವಶ್ಯಕತೆ ಇತ್ತು, ಲಭಿಸಿದೆ. ಇದು ಅಂತಿಮ ಎಸೆತಕ್ಕೆ ದಿಟ್ಟ ಉತ್ತರ ಶಿವ. ಇಲ್ಲಿ ವಿಶ್ವನ ಮೂಲಕ 6 ರನ್ನಿನ ಜೋಡಣೆಯಾಗಿದೆ. 5 ಓವರ್ಗಳಲ್ಲಿ 54 ರನ್ನಿನ ಅವಶ್ಯಕತೆ ಇದೆ ಈ ಪಂದ್ಯವನ್ನ ವಿಜಯಿಯಾಗಲು. ವೀಕ್ಷಕ ವಿವರಣಾ ಕೊಠಡಿಯಲ್ಲಿ ಬದಲಾವಣೆ. ಮೈದಾನ ನಂಬರ್ ಬಿ ಯಲ್ಲಿ ಗೌರವಾನ್ವಿತ ಇರ್ಷಾದ್ ಉಡುಪಿಯವರನ್ನ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದಾನೆ. धन्यवादಗಳು अशरफ परवाई ಅವರೇ. जो मैच जो यहाँ पर खेला जा रहा है, पहला एलिमिनेटर जो रेंजर्स और श्री कतील के बीच खेला जा रहा है. पहले टॉस जीतकर रेंजर की टीम के कप्तान ने पहले बैटिंग करने का निर्णय लिया था. पहले बैटिंग करते हुए स्कोरबोर्ड पर स्कोर है 53 फॉर द लॉस ऑफ 4 विकेट एंड सेट अ टारगेट ऑफ 54 अगेंस्ट श्री कतील. The winning team will qualify for the next level, whereas a losing team from here will depart from this tournament. स्कोर कार्ड पर एक नजर डालते हैं तो सलामी बल्लेबाज इमरान, जिनका निजी स्कोर था 18 रन 17 गेंदों का सामना करने के बाद. उसके बाद रोहन, जो सलामी बल्लेबाज के रूप पर आए थे, 6 रन का योगदान दिया था टीम के लिए. उसके बाद आसिफ 12 रन बनाकर आउट हुए. उसके बाद विश्वा कैप्टन 8 रन बनाकर नाबाद थे. शिव प्रसाद शेट्टी 2 रन बनाकर रन आउट हुए थे. उसके बाद रमीज नवाब बिना कोई रन के क्रीज पर मौजूद थे. अगर
बॉलर का स्टैटिस्टिक देखें तो संतोष कुमार कापू 1 ओवर 8 रन देकर 1 विकेट चिटकाई थी। सचिन हेगड़े 2 ओवर 22 रन बिना कोई विकेट के। उसके बाद किरण डिसोजा 1 ओवर 9 रन बिना कोई विकेट के। उसके बाद आखिरी ओवर जो था आशिक रिप्पनपेट 1 ओवर 12 रन 1 विकेट। 5 ओवर की समाप्ति के बाद स्कोर 53 और they have set a target of 54 against batting side of Shri Katil. I request both the opening batsmen of Shri Katil to enter the ground as quickly as possible. Also, I request from the captain of Rangers to arrange the fielding side as quickly as possible. बहुत ही खरा मुकाबला होने का पूरा अंदेशा देते हुए यहां पर ग्राउंड बी पर जो कि पहला एलिमिनेटर सुपर एलिमिनेटर खेला जा रहा है टीम रेंजर्स और टीम श्री कटील के बीच। जो लीडर पॉइंट टेबल पर चौथी और पांचवी पोजीशंस पर थे। जीतने वाली टीम अगली मैच पर क्वालिफाई करेगी। हारने वाली टीम इस प्रतियोगिता से बाहर हो जाएगी। इस उम्मीद के साथ पहले बैटिंग करते हुए 53 रन जोड़े हैं यहां पर रेंजर्स की टीम और एक लक्ष्य रखा है 54 रन का टीम श्री कटील के आगे। इस मैच पर अंपायर का जिम्मेदारी निभाते हुए the announcement from the organizing side. The dinner is ready here. The menu says kori roti, marwai phindi, anjal phuli munchi, kori sukka and neer dosa, kori gasi and gunda, kori chakuli, bread omelette, holige, kashi halwa and shira. This is the menu for the dinner. I request the audience and the players, if you want to have a dinner, the menu says they have all the South Karnataka dishes, kori roti, marwai phindi, Anjal Phuli Munchi, Kori Sukka and Neer Dosa, Kori Gasi Gunda, Kori Chakuli, Bread Omelette, Holige, Kashi Halwa and Shira. Here we go with the second innings started here. Both the opening batsmen are inside the crease from Shri Katil. Shiva Prasad, the distractive batsmen of Katil, friends Katil, playing for Shri Katil here, who's taken the responsibility to over the first open the inning for Shri Katil here. इस बार लो फुल टॉस गेंद खेल दिया उसको कवर्स की दिशा पर। फील्डर वहां पर मौजूद जब तक गेंद को वापस करते बॉलर के पास 2 रन आसानी के साथ मुकम्मल करते हुए 2 रन के साथ स्कोर बढ़ता हुआ 4 बिना कोई विकेट की नुकसान के। बहुत ही समझबूझ के साथ बल्लेबाजी करते हुए यहां पर शिवा और सचिन हेगड़े की जोड़ी। और एक बार रोहन पहली 2 गेंदों पर 4 रन दे चुके हैं यहां पर रोहन प्रीत। इस बार ओवर पिच डिलीवरी आउटसाइड द ऑफ स्टंप वाइड का इशारा करते हुए यहां पर अंपायर मुनाफ
और एक रन का इजाफा होते हुए स्कोर कार्ड पर। स्कोर बढ़ता हुआ 5 बिना कोई विकेट की नुकसान के। बहुत ही अच्छी शुरुआत मिली है अभी तक यहाँ पर श्री कटील को। शिवा और सचिन हेगड़े की जोड़ी सलामी बल्लेबाज के रूप में क्रीज पर मौजूद। इस बार स्वीप करने की कोशिश, फिर से आउटसाइड ऑफ स्टंप दिशा से भटकते हुए यहाँ पर रोहनप्रीत, दूसरा वाइड इस ओवर का। इस एक रन के इजाफा के साथ स्कोर बढ़ता हुआ 5 बिना कोई विकेट की नुकसान के, सॉरी 6 बिना कोई विकेट के नुकसान के। और एक बार रोहन शिवा को, थोड़ा दबाव में जरूर है यहाँ पर रोहन। अभी तक 6 रन दे चुके हैं सिर्फ 2 गेंदों पर। इस बार रिवर्स स्वीप की कोशिश, वहां पर सही कनेक्ट हुआ वहां पर बल्ले का। गेंद सीधा पहुंची पॉइंट की दिशा पर। 1 रन आसानी के साथ मुकम्मल। स्कोर 7 बिना कोई विकेट की नुकसान के। Quite a good start here for team Sri Katil. Both the opening batsmen, the openers are doing quite well. Shiva and Sachin for team Sri Katil. They have accumulated 7 runs so far after 3 deliveries of this first over of this innings. Once again, Rohan will bowl to Sachin Hegde, the left-handed batsman, to face a left-handed bowler. It's a low full toss. What a shot from the blade of Sachin Hegde. The sixer, the first six of this innings from the blade of Sachin Hegde. The score moves on to 13 for no wicket. The batsmen are building pressures on the bowler side here. The maximum from the blade of Sachin Hegde, the first over of this innings. Once again, Rohan to bowl the 5th ball of the first over. The previous delivery was a maximum from the blade of Sachin. Once again, Rohan. इस बार ओवर पिच डिलीवरी थी, खेल दिया उसको मिड विकेट बाउंड्री के बाहर। 6 रन, लगातार दूसरा 6 इस ओवर का। स्कोर 19 बिना कोई विकेट की नुकसान के। बेहतरीन बैटिंग का मुजाहिरा करते हुए यहां पर सचिन हेगड़े और शिव प्रसाद की जोड़ी टीम कटील, श्री कटील की ओर से। Team Sri Katil is cruising towards the victory here. Back-to-back sixes from the blade of Sachin Hegde. बहुत ही महंगे साबित होते हुए अभी तक रोहनप्रीत। 5 गेंदों पर 19 रन दे चुके हैं अभी तक। बाकी बचे 25 गेंदों पर 35 रन की जरूरत। Still required 35 runs from 25 deliveries here for team Sri Katil to qualify for the next level. That's the equation here. But the opening batsmen are still available inside the crease. Last ball. The last 1 ball remaining in this over. $54 रन का टारगेट चेस करते हुए यहां पर श्री कटील टीम के दोनों ही सलामी बल्लेबाज बेहतरीन बल्लेबाजी का प्रदर्शन देते हुए अभी तक। Last ball. New ball. ಕ್ರಿಕೆಟ್ ಅಭಿಮಾನಿಗಳಲ್ಲಿ ಹಾಗೂ ಕ್ರಿಕೆಟ್ ಪ್ರೇಕ್ಷಕರಲ್ಲಿ ಉತ್ತಮ ರೀತಿಯ ಒಂದು ಕ್ಯಾಂಟೀನ್ ಅನ್ನು ವ್ಯವಸ್ಥೆ ಇದೆ. ಮಂಗಳೂರಿನ ಕೋರಿರುತ್ತಿ, ಪುಲಿಮಂಚಿ, ಮರುವಾಯಿ ಪುಂಡಿ, ನೀರ್ದೋಸೆ, ಎಲ್ಲ ರೀತಿಯ ಆಹಾರ ಪದಾರ್ಥಗಳು ಕೂಡ ದೊರೀತಾ ಇದೆ. ದಯವಿಟ್ಟು ಇದರ ಒಂದು ಸದುಪಯೋಗವನ್ನು ಪಡೆದುಕೊಳ್ಳಿ. ಮುಕ್ತಾಯಗೊಂಡ 2 ಓವರ್ಗಳ ತಂಡದ 30 18 ಎಸೆತಗಳ ಮುಂದೆ 12 ರನ್ನಿನ ಅವಶ್ಯಕತೆ. 25 balls, 35 runs required
for Team Shri Katil here. Once again, Sachin Hegde is on strike. Who has hit two back-to-back sixes in this over so far. Once again, Rohan. This time goes for a reverse sweep. White call from the umpire. Bit of resistance from the fielding side. But still, umpire sticks to the decision here. आखिरी गेंद का डिसीजन अभी तक पेंडिंग है. हल्का सा डिस्कशन वहां पर अंपायर और प्लेयर्स के बीच. वाइट का इशारा पहले किया था वहां पर मुनाफ ने, फिर डिस्कशन के बाद डिसीजन में हल्का सा बदलाव, जिसको रेसिस्ट करते हुए अगली टीम के प्लेयर्स. Waiting for the umpire decision here. Umpire decision. Over. Yeah, it's over. The last ball was a dot. After the completion of first over, score is 19 for no wicket. Quite a good start here for Shri Katil. They are in a good commanding position here while chasing a score against the Rangers. दूसरी ओवर का जिम्मा संभालते हुए यहाँ पर इमरान कोटेश्वर आए हैं. गेंदबाजी करेंगे शिवा को. स्ट्राइकर छोर पर अंपायर से गार्ड लेते हुए शिवा सामना करेंगे इमरान कोटेश्वर का. बाकी बचे 24 गेंदों पर 35 रन की जरूरत यहां पर टीम श्री कतील को. हल्का सा फील्डिंग में बदलाव. पावर प्ले का रिस्ट्रिक्शन खत्म हो चुका है यहां पर. 24 ಎಸೆತಗಳ ಮುಂದೆ 35 ಓಟಗಳ ಅವಶ್ಯಕತೆಯನ್ನು ಕಾಣ್ತಾ ಇದೆ ಶ್ರೀ ಕಟೀಲ್ ತಂಡ. ಸ್ಟ್ರೈಕರ್ ತುದಿಯಲ್ಲೇ ಶಿವ, ನಾನ್ ಸ್ಟ್ರೈಕರ್ ತುದಿಯಲ್ಲಿ ಸಚಿನ್ ಹೆಗಡೆ. ಎಸೆತಗಾರಿಕೆ ವಿಭಾಗದಲ್ಲೇ ಇಮ್ರಾನ್ ಕೋಟೇಶ್ವರ. ಸೆಕೆಂಡ್ ಓವರ್ನ ಪ್ರಥಮ ಎಸೆತ ರೈಟ್ ಆರ್ಮ್ राउंड द विकेट मार. इस बार फुल टॉस आगे एसता खेल दिया है उसको मिड विकेट और स्क्वायर लेग के बीचों बीच 6 रन. बेहतरीन छक्का इस बार शिवा के बल्ले से आता हुआ. स्कोर बढ़ता हुआ 25 बिना कोई विकेट के नुकसान के. बहुत ही बेहतरीन बैटिंग का मुजाहिरा करते हुए दोनों ही बल्लेबाज टीम श्री कटील की ओर से. पहले सचिन हेगड़े जिन्होंने पिछले ओवर पर बैक टू बैक 2 छक्के जड़े थे रोहन प्रीत के गेंदबाजी पर. इस बार शिवा उसी मोमेंटम को आगे बढ़ाते हुए पहली गेंद सीमा रेखा के बाहर 6 रन के लिए. स्कोर बढ़ता हुआ 25 बिना कोई विकेट के नुकसान के. बाकी बचे 23 गेंदों पर 29 रन की जरूरत. और एक बार इमरान शिवा को. इस बार शॉर्ट लेंथ डिलीवरी खेल दिया उसको हवा पर. फील्डर वहां पर मौजूद, एक अच्छी छलांग लगाकर फील्ड किया है वहां पर. लगभग 2 रन रोके हैं अपनी टीम के लिए वहां पर नवाब ने. बहुत ही अच्छी रनिंग बिटवीन द विकेट. 2 रन का इजाफा होते हुए स्कोर बढ़ता हुआ 27 फॉर नो विकेट.
The last one ball remaining in this over. Once again, Imran to Sachin. This time, over pitch delivery, lofted in the air. Fielder is underneath it. Will it be taken? No. It clears the boundary once again for the maximum. After completion of score overs, 2 overs, score is 34 for no wicket. What a tremendous batting performance by both this opener for Shri Katil. Sachin Hegde and Shiva Prasad is the name. There's an announcement, there's a good news for all the cricket lovers. There is a movie releasing which is based on the underarm cricket. That's Gajanana cricketers. The lead role is played by Vipin Kumar, Vinit Kumar, and all the Tulu actors are acting in this movie. Will be expected to have a premiere show in the March or April next year. We give them a best wishes. The lead villain role will be played by the Prajwal Shetty, who is in the com box now. We wish them all the best and best wishes from on behalf of organizers of Katil Premier League Season 13. The movie name is Gajanana Cricketers, which is based on underarm cricket. Is expected to have a premiere show in the next year, March and April, which is acted by all the Tulu actors of South Canara. February 16. रमीज नवाब तीसरी ओवर का जिम्मा संभालते हुए इस बार पहली गेंद ओवर पिच डिलीवरी थी, हल्के हाथों से खेल दिया था उसको थर्ड मैन की दिशा पर। दूसरी रन की कोशिश जरूर थी लेकिन सफल नहीं। 1 रन से संतुष्ट, स्कोर बढ़ता हुआ 35। Once again, striker चोर पर सचिन, शॉर्ट लाइन डिलीवरी खेल दिया उसको हवा पर। बेहतरीन बल्लेबाजी का प्रदर्शन देते हुए यहाँ पर सचिन हेगड़े टीम श्री कातिल की ओर से लक्ष्य के बहुत ही पास यहाँ पर श्री कातिल टीम की बल्लेबाज 39 रन जुड़ चुकी है अभी तक बिना कोई विकेट के नुकसान के 2.2 ओवर पर। बाकी बचे 16 गेंदों पर सिर्फ 15 रन की जरूरत यहां पर टीम श्री कातिल को अगली मैच पर क्वालिफाई करने के लिए। इस उम्मीद के साथ और एक बार रमीज नवाब गेंदबाजी करेंगे सचिन हेगड़े को। सचिन हेगड़े अपनी निजी स्कोर 22 पर 6 गेंदों का सामना करने के बाद जाकर शिव प्रसाद शेट्टी 15 रन बनाकर नाबाद उनका पूरा साथ देते हुए इस बार ओवर पिच डिलीवरी खेल दिया फिर से हवा पर। फील्डर वहां पर तैनात और एक आसान सा कैच होकर सचिन हेगड़े आउट होकर पेविलियन वापस। पहला झटका यहां पर श्री कातिल टीम को। Shri Katil team has lost their first wicket, but they have already done the damage here. The man, Sachin Hegde, who has done all the damage in this innings for Team Rangers. They have accumulated 39 runs on the scoreboard in just 2.2 overs. I request officials to continue the match. Also, I request the next batsman to enter the ground as quickly as possible. New batsman in is Cletus, joining Shiva into the crease. Once again, there's an announcement for cricket lovers. There is a movie releasing based on underarm cricket. That's Gajanana Cricketers. Lead role is played by Vinit Kumar. All the Tulu top actors are acting in this movie, which is expected to release the premiere show in the month of March and April 2025. And Prajwal Shetty, who is with us, he's playing a lead role as a villain in this movie. We wish them all the best for this upcoming movie, which is totally based on the underarm cricket. If we come back to the ground here,
Team Shri Katil has lost their first wicket. The informed batsman Sachin Hegde departs. Cletus is the new batsman in. Cletus. स्ट्राइकर छोर पर क्लेटस सामना करेंगे रमीज का। रमीज अभी तक 3 गेंदों पर 5 रन देकर 1 विकेट चटकाया था। बड़ा विकेट था वो सचिन हेगड़े का, बड़ा शिकार मैं कहूंगा इस ओवर पर। देखना है इस मैच पर कैसे वापसी करने की कोशिश करेगी यहाँ पर रेंजर्स टीम के गेंदबाज। इस उम्मीद के साथ रमीज अपनी ओवर की चौथी गेंद को लेकर सामना करेंगे क्लेटस। इस बार गुड लेंथ डिलीवरी थी, हल्की हाथों से फेंकी हुई गेंद खेल दिया उसको स्क्वायर लेग की दिशा पर। फील्डर वहां पर मौजूद, एक और रन का इजाफा होते हुए स्कोर कार्ड पर। इसी के साथ 40 का आंकड़ा पूरा कर चुका है यहाँ पर टीम श्री कटील। बहुत ही मजबूत स्थिति पर अभी तक श्री कटील की टीम। 14 और रन की जरूरत यहाँ पर श्री कटील टीम को। शिवा टीम के कप्तान स्ट्राइकर एंड पर सामना करेंगे रमीज का। इस ओवर की 2 गेंदें फेंकी जानी बाकी। रमीज राइट आर्म ओवर द विकेट होकर इस बार ओवर पे डिलीवरी खेल दिया उसको हवा पर। बॉलर्स बैक 6 रन। बेहतरीन बल्लेबाजी का मुजाहिरा करते हुए यहां पर पहले सचिन हेगड़े, उसी मोमेंटम को कंटिन्यू करते हुए अभी शिव प्रसाद शेट्टी टीम श्री कटील की ओर से सिर्फ 8 रन दूर अपनी जीत और अपने लक्ष्य से यहां पर श्री कटील टीम। कप्तान अपनी जिम्मेदारियों को बाखूबी निभाते हुए क्रीज पर सामना करेंगे रमीज का। ओवर की आखिरी गेंद 13 गेंद 8 रन की जरूरत था। रमीज राइट आर्म ओवर द विकेट होकर ओवर पे डिलीवरी फिर से खेल दिया उसको हवा पर। इस बार पूरी तरह से आई नहीं बल्ले पर, फील्डर वहां पर मौजूद और एक आसान सा कैच होने का मौका खोते हुए यहां पर एक जीवन दान कप्तान शिव प्रसाद को। सिर्फ 7 रन दूर अपने लक्ष्य से यहां पर टीम श्री कटील। सलामी बल्लेबाज के रूप पर कप्तान शिवा अभी तक क्रीज पर मौजूद। ताबड़तोड़ बल्लेबाजी के लिए जाने जाते हैं टेनिस बॉल क्रिकेट जगत के, जो अक्सर कटील फैंस कटील की टीम के सलामी बल्लेबाज का रूप धारण करते हैं। इस बार श्री कटील की ओर से इनिंग्स की शुरुआत किया था। बॉलिंग का जिम्मा संभालते हुए फिर से रोहन, जिनका पहला ओवर बहुत महंगा गया था, जिस पर 19 रन लीक हुए थे। पहली ओवर जो रोहन ने डाला था, इस बार चौथी ओवर का जिम्मा संभालते हुए रोहन सामना करेंगे शिवा। 12 गेंद 7 रन की जरूरत, ಅರ್ಥಾತ್ 12 ಎಸೆತಗಳ ಮುಂದೆ 7 ಓಟದ ಅವಶ್ಯಕತೆಯನ್ನು ಕಾಣ್ತಾ ಇದೆ ಟೀಮ್ ಶ್ರೀ ಕಟೀಲ್ ತಂಡ ಈ ಒಂದು ಪಂದ್ಯದಲ್ಲಿ ಜಯಶಾಲಿಯಾಗಲು। ಎಸೆಗಾರಿಕೆ ವಿಭಾಗದಲ್ಲಿ ರೋಹನ್, ದಾಂಡಿಗತನದಲ್ಲಿ ಶಿವ। शिवा अभी तक 22 रन बनाकर नाबाद इस इनिंग्स पर 10 गेंदों का सामना करने के बाद 220 का स्ट्राइक रेट मेंटेन करते हुए यहां पर शिवा स्ट्राइकर छोर पर सामना करेंगे रोहन का। रोहन राइट आर्म ओवर द विकेट होकर गेंदबाजी करेंगे। बहुत ही टाइट फील्डिंग का मुजाहिरा यहां पर टीम रेंजर्स की फील्डर्स द्वारा। इस बार शॉर्ट लेंथ डिलीवरी जगह बनाकर खेलने की कोशिश जरूर हुई थी वहां पर, लेकिन कोई कनेक्शन नहीं बैट और बॉल के बीच। गेंद सीधा विकेट कीपर के हाथों पर एक डॉटेड डिलीवरी आता हुआ। बाकी बचे 11 गेंद 7 रन की जरूरत था। और एक बार रोहन शिवा को, इस बार हल्के हाथों से फेंकी हुई गेंद खेल दिया उसको गैप पर, लेकिन खराब फील्डिंग वहां पर उस रेंजर के फील्डर द्वारा मिड विकेट की दिशा पर। कैच मैच पर वापसी करवा सकती थी, एक छोटा सा उम्मीद थी वहां पर, लेकिन उसको पूरी तरह से खोते हुए यहां पर रेंजर्स के फील्डर। एक खराब फील्डिंग उस मिड विकेट की दिशा के फील्डर के दौरान। और एक बार स्ट्राइकर एंड पर शिवा 5 रन दूर अपने लक्ष्य से यहां पर टीम श्री कटील 10 गेंदों पर
और एक बार रोहन, इस बार ओवर पिच डिलीवरी, उछाल कर खेल दिया उसको हवा पर, गेंद लॉन्ग ऑफ बाउंड्री के बाहर, 4 रन। सिर्फ 1 रन दूर अपने लक्ष्य से यहां पर टीम श्री कतील। अपनी जिम्मेदारियों को यहां पर बाखूबी निभाते हुए कप्तान शिवा 28 रन बनाकर नाबाद उनका पूरा साथ देते हुए क्लीटस। इस बार ऑफसाइड सब अच्छी फील्डिंग, वहां पर रनआउट की कोशिश जरूर हुई थी लेकिन कोई चांस नहीं, जिसके साथ 1 रन मुकम्मल। इस 1 रन के साथ टीम श्री कतील हैज क्वालिफाइड फॉर द नेक्स्ट लेवल। कंग्रेचुलेशंस टीम श्री कतील। ऑल्सो थैंक यू सो मच रेंजर्स फॉर entertaining the crowd here. The player of the match goes to none other than the captain of Shri Katil, Shiva Prasad Shetty. Congratulations Shiva for bagging this player of the match memento.